ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಅತ್ಯಂತ ಜಾಗರೂಕರಾಗಿರಿ. ಮುಂದಿನ 24 ಗಂಟೆಯೊಳಗೆ ನಿಮ್ಮ ಮೊಬೈಲ್ಗೆ ಆಕಸ್ಮಿಕವಾಗಿ ಒಂದು ಗಂಭೀರವಾದ OTP ಅಥವಾ ರಹಸ್ಯ ಸಂದೇಶ ಬರಲಿದೆ. ಹೌದು, ಈ ಸಂದೇಶವನ್ನ ನೀವು ಈಗ ಯಾವುದೇ ಕಾರಣಕ್ಕೂ ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಆ OTP ನೋಡಿದಾಗ ನೀವು ಒಂದು ಕ್ಷಣ ಆಶ್ಚರ್ಯಚಕಿತರಾಗಬಹುದು, ಅಥವಾ ಯಾವುದೋ ಹಳೆಯ ಬಾಕಿ ಹಣ ಬರ್ತಾ ಇದೆ ಅಂತ ನೀವು ಭಾವಿಸಬಹುದು. ನೆನ್ಪಿಡಿ, ಇದನ್ನ ನೀವು ಯಾರಿಗಾದ್ರೂ ಹಂಚಿಕೊಂಡ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ಸಮಾಜದಲ್ಲಿನ ನಿಮ್ಮ ಘನತೆಗೆ ದೊಡ್ಡ ಮಟ್ಟದ ಹಾನಿಯಾಗುವ ಸಾಧ್ಯತೆ ಇದೆ. ಇದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ರಾಶಿಯಲ್ಲಿ ನಡೆಯುತ್ತಿರುವ ಶನಿ ಮತ್ತು ರಾಹುವಿನ ಸಂಚಾರದಿಂದ ನಿಮಗೆ ಬಂದಿರುವ ಮುನ್ಸೂಚನೆಗಳನ್ನ ನಾವು ನಿಮಗೆ ತಿಳಿಸ್ತಿದ್ದೇವೆ. ಈ ರಹಸ್ಯ ಸಂಖ್ಯೆಯ ಹಿಂದೆ ನಿಮ್ಮ ಭವಿಷ್ಯದ ಒಂದು ದೊಡ್ಡ ತಿರುವು ಅಡಗಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಪರೀಕ್ಷೆಯ ಸಮಯವಾಗಿರುತ್ತೆ. ಮಕರ ರಾಶಿಯವರು ಸದಾ ಕಷ್ಟಪಟ್ಟು ಮೇಲೆ ಬಂದವರು. ನಿಮ್ಮ ಈ ಪ್ರಗತಿಯನ್ನು ಸಹಿಸದ ಕೆಲವರು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಸಂಚು ರೂಪಿಸ್ತಾ ಇರ್ಬೋದು. ಆದ್ರೆ ಚಿಂತಿಸಬೇಡಿ, ಶನಿದೇವರ ರಕ್ಷಣಾ ಸದಾ ನಿಮ್ಮ ಮೇಲೆ ಇರುತ್ತೆ. ಈ OTP ಅಥವಾ ಸಂದೇಶವನ್ನ ನೀವು ಗುಟ್ಟಾಗಿಟ್ರೆ ಮಾತ್ರ ನಿಮ್ಮ ಮುಂಬರುವ ದಿನಗಳು ಸುಖಮಯವಾಗಿರುತ್ತೆ. ನಿಮ್ಮ ರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ನಿಮ್ಮ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮನ್ನು ಎಲ್ಲಾ ಸಂಕಷ್ಟಗಳಿಂದ ಪಾರು ಮಾಡುತ್ತೆ. ಮಕರ ರಾಶಿಯವರೇ, ಭೂಮಿ ಹಾಗೂ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆಯುತ್ತೆ. ನೀವು ಸರಿಯಾದ ದಾರಿಯನ್ನ ಆರಿಸಿಕೊಂಡಿದ್ದೆ ಆದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಕುಟುಂಬದಲ್ಲಿ ಇದ್ದ ಹಳೆಯ ಸಮಸ್ಯೆಗಳು ಈ ಸಮಯದಲ್ಲಿ ನಿವಾರಣೆಯಾಗುತ್ತೆ. ಕೆಲಸದ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರುತ್ತೆ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ಯಾರಾದ್ರೂ ನಿಮ್ಗೆ ಅತಿಯಾದ ಲಾಭದ ಆಮಿಷ ತೋರಿಸಬಹುದು, ಆದ್ರೆ ಪ್ರತಿಯೊಂದು ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಸ್ಥಿರತೆಯನ್ನ ತರಲಿದೆ. ನಿಮ್ಮ ಅತಿಯಾದ ಕೆಲಸದ ಒತ್ತಡವನ್ನ ಬದಿಗಿಟ್ಟು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ. ನೀವು ಇದುವರೆಗೆ ಅನುಭವಿಸಿದ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಆದ್ರೆ ನೆನ್ಪಿಡಿ, ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ಪರಿಣಾಮ ಉಂಟು ಮಾಡಬಹುದು. ವಿಶೇಷವಾಗಿ ಬ್ಯಾಂಕ್ ವ್ಯವಹಾರಗಳು ಮತ್ತು ಫೋನ್ ಕರೆಗಳ ವಿಷಯದಲ್ಲಿ ಹೆಚ್ಚಿನ ನಿಗಾ ಇರಲಿ. ಯಾರೇ ಆಗ್ಲಿ, ಎಷ್ಟೇ ಅಧಿಕೃತ ವ್ಯಕ್ತಿ ಅಂತ ಹೇಳಿಕೊಂಡ್ರು ಕೂಡ ನಿಮ್ಮ OTPಯನ್ನ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡವು ದೈವಿಕ ಪರೀಕ್ಷೆಯ ಭಾಗವಾಗಿದೆ. ದೊಡ್ಡ ಯಶಸ್ಸನ್ನು ನೀಡುವ ಮೊದಲು ದೇವರು ನಿಮ್ಮ ಸಹನೆಯನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಈಗ ಆ ಪರೀಕ್ಷೆಯನ್ನ ಯಶಸ್ವಿಯಾಗಿ ದಾಟಿ ಫಲ ಪಡೆಯುವ ಒಂದು ಸಮಯ ಬಂದಿದೆ. ನಿಮ್ಮ ಸುತ್ತಮುತ್ತಲಿರುವ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಿ. ಈ ಸಮಯದಲ್ಲಿ ಮನಸ್ಸು ಸ್ವಲ್ಪ ಭಾರವೆನಿಸಬಹುದು. ಆದ್ದರಿಂದ ಜಾಗ್ರತೆಯನ್ನ, ಏಕಾಗ್ರತೆಯನ್ನ ಕಾಯ್ದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿ. ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ತಂದೆಯರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಿ. ಸಂಗಾತಿಯ ಪ್ರೀತಿ ಮತ್ತು ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗುತ್ತೆ. ಕೊನೆಯದಾಗಿ, ನಿಮ್ಮ ಇಷ್ಟ ದೈವವನ್ನ ಅಥವಾ ಶನಿದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿರ್ಧಾರಗಳಿಗೆ ಸ್ಪಷ್ಟತೆಯನ್ನ ನೀಡುತ್ತೆ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಶಕ್ತಿ ಹೊಂದಿವೆ. ಜಾಗರೂಕರಾಗಿರಿ, ಧೈರ್ಯದಿಂದ ಇರಿ ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಶುಭವಾಗಲಿ. ಮತ್ತು ನಿಮ್ದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.